ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆಲ್ಲಲು ಅಧಿಕಾರ ದುರುಪಯೋಗ ನಗರದಲ್ಲಿ ಸಂಸದರಾದ ಎಂ ಮಲ್ಲೇಶ್ ಬಾಬು ಆರೋಪ. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಗದ್ದುಗೆ ಹೇರಲು ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರುಪಯೋಗಪಡಿಸಿಕೊಂಡು ಹಣದ ಹೊಳೆ ಹರಿಸುತ್ತಿದೆ ಎಂದು ಸಂಸದರಾದ ಎಂ ಮಲ್ಲೇಶ್ ಬಾಬು ಆರೋಪಿಸಿದ್ದಾರೆ. ಮಂಗಳವಾರ ಸಂಜೆ 6:30 ಸಮಯದಲ್ಲಿ ನಗರದ ಡೂಮ್ಲೆಟ್ ವೃತ್ತದಲ್ಲಿನ ಖಾಸಗಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮೇ 28ರಂದು ನಡೆಯುವ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಮುನ್ನಾ ದಿನವಾದ ಮಂಗಳವಾರ ಕಾಂಗ್ರೆಸ್ ತನ್ನ ಒಳಜಗಳದ ಹೋಳು ಬಹಿರಂಗವಾಗುತ್ತಿದ್ದಂತೆ ಮಾಜಿ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಎಂ ಗೋವಿಂದಗೌಡ ಮತ್ತು ಇತರರ ವಿರುದ್ಧ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ಲೋಕಾಯುಕ್ತ ತನಿಖೆಯನ್ನು ನಡೆಸಲು ಮುಂದಾಗಿರುವುದು ಮೈತ್ರಿ ಪಕ್ಷ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿಗಳ ವಿಜಯಕ್ಕೆ ಸಹಕಾರಿಯಾಗಲಿದೆ ಎಂದರು. ಉಭಯ ಪಕ್ಷಗಳಿಂದ ತಮ್ಮ ಅಭ್ಯರ್ಥಿಗಳ ಪರವಾಗಿ ಈಗಾಗಲೇ ಮತಯಾಚನೆ ನಡೆಯುತ್ತಿದೆ ಎಂದು ತಿಳಿಸಿದರು. ಅದೇ ಮನೆ ಮತ್ತೆ ಕಚೇರಿ ಎರಡೂ ರೇಡಾಗಿದೆ. ಇವಾಗ ಏನಾಗ್ತದೆ ಅಂದ್ರೆ ಇವಾಗ ಅವರವರು ಕಿತ್ತಾಡ್ಕೊಳ್ಳೋಕೆ ನಮಗೆ ಒಂದು ಅನುಕೂಲ ಆಗುತ್ತೆ. ನಾವೇನೇ ಕ್ಯಾಂಡಿಡೇಟ್ಸ್ ಹಾಕಿದ್ರೆ ನಾವೆಲ್ಲ ಗೆಲ್ಲಕ್ಕೆ ನಮಗೆ ಸರ್. ಈಗ ತುಂಬ ಪ್ರತಿಷ್ಠೆ ಇದೆ. ಫಸ್ಟ್ ಟೈಮ್ MLAಗಳು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ ದುಡ್ಡು ಚೆನ್ನಾಗಿ ಓಡಾಡ್ತಾ ಇದೆ. ಅವ್ರು ಹೇಳೋದೇನಂದ್ರೆ ನೀವು ಕೇಳಿದ್ರಲ್ಲ, ಎಲ್ಲ MLA ಯಾರು ನಿಂತ್ಕೊಂಡಿದ್ದಾರೋ ನಾವು ಜನಕ್ಕೆ ಸೇವೆ ಮಾಡೋಕ್ಕೆ ಈ ಡಿಸಿಸಿ ಬ್ಯಾಂಕ್ನ ಒಳ್ಳೆಯದು ಹಾದಿಯಲ್ಲಿ ತರಬೇಕು, ಮತ್ತೆ ಹೆಣ್ಣು ಮಕ್ಕಳಿಗೆ ಎಲ್ಲ ಲೋನ್ ಕೊಡಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದೇ. ಆದರೆ ಮತ್ತೆ ಬಂದು ಏನಾದರೂ ಇಂಥ ಏನು ವ್ಯವಹಾರಗಳು ನಡೆದ್ರೆ ಇನ್ನು ಜನನೇ ಉತ್ತರ ಕೊಡಬೇಕಾಗುತ್ತೆ. ನಾವಲ್ಲ, ಜನನೇ ಉತ್ತರ ಕೊಡಬೇಕಾಗುತ್ತೆ. ಇದು ಏನು ನಡೀತಾ ಇದೆ, ಯಾರು ಜೋಬ್ಗೆ ದುಡ್ಡು ಹೋಗ್ತಾ ಇದೆ, ಏನು ಒಂದು ವಿಚಾರಗಳು ನಡೀತಾ ಇದೆ ಅಂತ ಜನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಎಲೆಕ್ಷನಲ್ಲಿ ವೋಟ್ ಹಾಕ್ತಾರೆ. ಸರ್, ಈಗ ಕಾಂಗ್ರೆಸ್ ಅಲ್ಲಿ 2 ಬಾರಿ ಅಧಿಕಾರ ಹಿಡಿತೀರಾ? ಸರ್, ನೀವು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಹೇಳಿದ್ದೀರಿ ಸರ್. ಕ್ಯಾಂಡಿಡೇಟ್ ರೆಡಿ ಆಗ್ತೀವಿ ಅಂತ ಹೇಳಿದ್ದೀವಿ. ಈಗ ಹಾಕಿದ್ದೀವಿ. ಬಿಜೆಪಿ ಅದನ್ನು ಬಿಟ್ಟು ಕೊಟ್ಟಿದ್ದೀವಿ. ಬಿಜೆಪಿಗೆ ಇವರು ಕ್ಯಾಂಡಿಡೇಟ್ ಆಗ್ತಾರೆ. ಕ್ಯಾಂಪೇನ್ ಎಲ್ಲೂ ಆಗಿಲ್ಲ ಸರ್. ಕ್ಯಾಂಪೇನ್ ತಮ್ಮದೆಲ್ಲೂ ಆಗಿದೆ, ನಡೀತಾ ಇದೆ. ಇವಾಗ ನಾವು ಕ್ಯಾಂಪೇನ್ ಅಂದ್ರೆ ಜನರಲ್ ಎಲೆಕ್ಷನ್ ಅವ್ರು ಓಪನ್ ಆಗಿ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ನಮ್ಮೂರು ಯಾರ್ಯಾರು ಲೀಡರ್ ಇದ್ದಾರೋ ಎಲ್ಲ ನಾವು ಮಾಡ್ತಾನೆ ಇದ್ದೀವಿ. ಒಂದು ಕಡೆ MLC ಗೋವಿಂದರಾಜ್ ಅವರು ಮಾಡ್ತಾರೆ, ಒಂದು ಕಡೆ MLA ವೆಂಕಟರೆಡ್ಡಿ ಅವರು ಮಾಡ್ತಾರೆ, ಒಂದು ಕಡೆ ಇವಾಗ ಸಮೃದ್ಧಿ ಮಂಜುನಾಥ್ ಅವ್ರು ಮಾಡ್ತಾರೆ, ಒಂದು ಕಡೆ ನಾನು ಯಾರ್ಯಾರು ಹೇಳ್ಬೇಕು ಎಲ್ಲರಿಗೂ ಹೇಳಿದ್ದೀನಿ. ಒಂದು ಕಡೆ ಮಂಜುನಾಥ್ ಗೌಡರು ಮಾಡ್ತಾರೆ, ಒಂದು ಕಡೆ ಮಹೇಶ್ ಮಾಡ್ತಾ ಇದ್ದಾರೆ, ಒಂದು ಕಡೆ ನಮ್ಮ ಮಾಜಿ ಸಂಸದರು ಸುಮತಿ ಅವರು ಮಾಡ್ತಾ ಇದ್ದಾರೆ, ಒಂದು ಕಡೆ ವೇಣುಗೋಪಾಲ್ ಅವರು ಮಾಡ್ತಾರೆ, ಒಂದು ಕಡೆ ನೀವು ಶಕ್ತಿ ಅವರು ಮಾಡ್ತಾರೆ. ಸರ್, ಏನನ್ಸುತ್ತೆ ಸರ್ ಈ ಸಲ ಡಿಸಿ ಅಂತ ಅಧ್ಯಕ್ಷ ನೋಡಿ, ಇಲ್ಲಿ ಯಾರ್ಯಾರು ಎಲೆಕ್ಟ್ ಆಗ್ಬಿಡ್ತಾರೆ ಅಧ್ಯಕ್ಷ ಆಮೇಲೆ ಇಲ್ಲ ಹೇಳ್ತಾರೆ. ನಾನು ಈ ನಾಳೆ ಎಲೆಕ್ಷನ್ ಇಟ್ಕೊಂಡು ಇವತ್ತು ನಮ್ಮ ಇದು ಸ್ಟೇಟ್ ಗೌರ್ಮೆಂಟ್ ಅವರು ರೇಡ್ ಮಾಡಿಸ್ತಾರೆ. ಇದು ಏನು ಮಾಹಿತಿ ಕೊಡ್ಬೇಕು ಅಂದ್ಕೊಂಡಿದ್ದಾರೋ ಜನಕ್ಕೆ, ಏನಂತ ಇದು ಕೊಡಬೇಕು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ.